ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಅಂದರೆ ತುಂಬ ಏನಲ್ಲ, ಒಂದು ವಾರ ಆಗಿತ್ತು ಅಷ್ಟೇನೆ. ಒಂದು ವಾರಕ್ಕೇ ನನಗೆ ಏನೋ ಹೊಸದಾಗಿ ಇವತ್ತೇ ಚಾನಲ್ ಸ್ಟಾರ್ಟ್ ಮಾಡಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲಿಂಗ್ ಆಗ್ತಾ ಇದೆ. ಈ ನಡುವೆ ಎಲ್ಲ ಮಾಡೇ ಇರಲಿಲ್ಲ ಅಲ್ಲ, ಒಂದು ಹುಷಾರಿರಲಿಲ್ಲ, ಹಂಗಾಗಿ ವ್ಲಾಗ್ನ ಮಾಡಿರಲಿಲ್ಲ. ಅದಕ್ಕೇನೆ ಸ್ವಲ್ಪ ಇನ್ಫಾರ್ಮೇಷನ್ ವ್ಲಾಗ್ಗಳನ್ನ ಮಾಡ್ಕೊತಾ ಇದ್ದೆ. ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಏನು ಶಿವರಾತ್ರಿ ಹಬ್ಬ ಕೂಡ ನಾನು ಮಾಡಿರಲಿಲ್ಲ ಅಲ್ಲ, ಮಾಡಂಗಿರಲಿಲ್ಲ. ಹಾಗಾಗಿ ಶಿವರಾತ್ರಿ ಹಬ್ಬನೂ ಮಾಡಿರಲಿಲ್ಲ. ಅವತ್ತಿಂದ ಕೂಡ ಒಂದು ವಾರ ಆಗಿತ್ತು, ಮನೇಲಿ ಪೂಜೆ ಕೂಡ ಮಾಡಿರಲಿಲ್ಲ. ಮನೇಲಿ ಪೂಜೆ ಮಾಡಿಲ್ಲ ಅಂತಂದರೆ ಒಂಥರ ಇರುತ್ತೆ ಮನೆಯೆಲ್ಲನೂ, ಒಂಥರ ಮನ್ಸಿಗೂ ಸರಿ ಇರಲ್ಲ, ಮನೆಯಲ್ಲಿ ನೆಮ್ಮದಿನೇ ಇಲ್ವಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಫಸ್ಟು ನನಗೆ ಪೂಜೆ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತು. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲೂ ಇವತ್ತು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದ ಹತ್ರ ಜಾತ್ರೆ ಮಾಡ್ತಾರೆ. ಪ್ರತಿ ಶಿವರಾತ್ರಿನಲ್ಲಿ 2ನೇ ಸೋಮವಾರ ಜಾತ್ರೆ ಮಾಡ್ತಾರೆ. ಆದರೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಮಧ್ಯಾಹ್ನ ಊಟಕ್ಕೆ ಹೋಗಿರಲಿಲ್ಲ. ಇವತ್ತು ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಎಲ್ಲನೂ ಮನೆ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ, ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಿತ್ತಲ್ಲ. ಇವತ್ತು ಫುಲ್ಲು ಮನೇನ, ದೇವ್ರ ಗುಡಿನ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಯಾಕಂದರೆ ಹೇಳ್ದಂಗೆ ಒಂದು ವಾರ ಮೇಲೆ ಆಗೋಗಿತ್ತು, ನಾನು ಏನೂ ಮಾಡಿರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿನೇ ಪೂಜೆ ಮಾಡಬೇಕು, ಹಾಗೆ ಅಂತೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಏನು ಪೀರಿಯಡ್ಸ್ ಆದಮೇಲೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡದೆ ಏನು ಮಾಡೋದಕ್ಕೂ ಮನಸ್ಸಿರಲ್ಲ. ಎಲ್ಲನೂ ಕ್ಲೀನ್ ಮಾಡಬೇಕು, ಬೆಡ್ಶೀಟ್ಗಳು ಒಗೆಯೋದ್ರಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡ್ಕೊಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಬೇಗ ತಿಂಡಿ ಇವತ್ತು ನಾವು ಅಮ್ಮನಿಗೆ ಹೇಳ್ಬಿಟ್ಟೆ, ಚಿತ್ರಾನ್ನ ಮಾಡಿಬಿಡು ಅಂತ ಅಂದ್ಬಿಟ್ಟು. ಯಾಕಂದರೆ ನನಗೆ ಇಷ್ಟೆಲ್ಲ ಕೆಲಸಗಳಿದೆ, ತಿಂಡಿ ಮಾಡೋಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ತಿಂಡಿನ ನಾವು ಅಮ್ಮನೆಗೆ ಹೇಳ್ಬಿಟ್ಟು ಅವ್ರು ಮಾಡ್ತೀನಿ ಅಂತಂದರು. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆಗಳೆಲ್ಲ ಒಂದು ವಾರದಿಂದ ದಿನ ಒಕ್ಕೊಂಬಿಟ್ಟಿದ್ದೆ. ಇನ್ನು ಬೆಡ್ಶೀಟ್ಗಳೆಲ್ಲ ತೆಗಿಬೇಕಾಗಿತ್ತಲ್ಲ, ಅದಕ್ಕೇ ಅವೆಲ್ಲನೂ ಒಂದೇ ಸಲ ಸೋಮವಾರ ತೆಗೆದು ಒಗ್ದಾಕೋಣ ಅಂದ್ಬಿಟ್ಟು ತೆಗೆದಿರಲಿಲ್ಲ. ಅದಕ್ಕೆ ಇವತ್ತು ರಗ್ನೆಲ್ಲ ಒಗೆದು ಒಣಗಾಕ್ಬಿಟ್ಟು ಇನ್ನು ಬೆಡ್ಶೀಟ್ಗಳನ್ನೆಲ್ಲ ತೆಗೆದು ಒಗ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆನ್ನೆ ಭಾನುವಾರ ಬೇರೆ ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಎಲ್ಲನೂ ಎತ್ತಿಡಬೇಕಾಗಿತ್ತು, ಏನೂ ಎತ್ತಿಟ್ಟಿರಲಿಲ್ಲ. ಹಾಗಾಗಿ ಎಲ್ಲನೂ ತೆಗೆದಿಟ್ಬಿಟ್ಟು ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಚೆ ಎಲ್ಲನೂ ನೀರು ಹಾಕಿ ವಾರದಿಂದ ನೀರು ಹಾಕಿ ಕೂಡ ತೊಳೆದಿರಲಿಲ್ಲ ನಾನು ಮನೆ ಬಾಗಿಲು ತೊಳಿದೆ ಹೋದರೆ ಒಂಥರ ಇರುತ್ತೆ, ಧೂಳು ಬೇರೆ. ಅದಕ್ಕೇನೆ ಈಗಂತೂ ಮೇಲೆ ಮನೆ ಇರೋದಕ್ಕೆ ಓಡಾಡ್ತಿರ್ತಾರೆ ಎಲ್ಲ ಚಪ್ಪಲಿ ಹಾಕ್ಕೊಂಡು, ಹಾಗಾಗಿ ಧೂಳು ಜಾಸ್ತಿನೇ ಬರುತ್ತೆ. ಅದಕ್ಕೇನೆ ಇನ್ನು ಮನೆ ಮೇಲಿಂದ ಎಲ್ಲ ನೀರು ಹಾಕಿ ಅವಳಿಗೂ ನನ್ನ ತಂಗಿಗೂ ಹೇಳಿದ್ರೆ ಅವಳು ಮನೆ ಬಾಗಿಲಿಂದ ನೀರು ಹಾಕಿದ್ಲು. ಅಲ್ಲಿಂದ ಎಲ್ಲ ನೀರು ಹಾಕಿ ತೊಳೆಯೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ತೊಳೆದು ಆಮೇಲೆ ಮಾಪಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದು. ರಂಗೋಲಿ ಹೆಂಗಿದೆ ಅಂತ ಹೇಳಿ, ತುಂಬ ದಿನ ಆಯಿತು ರಂಗೋಲಿ ಬಿಟ್ಟಿರಲಿಲ್ಲ, ರಂಗೋಲಿ ವಿಡಿಯೋ ಹಾಕಿರಲಿಲ್ಲ. ತುಂಬ ಜನ ರಂಗೋಲಿನ ಮಿಸ್ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಇವತ್ತು ಒಂದು ಸಿಂಪಲ್ಲಾಗಿರೋ ರಂಗೋಲಿ ಹಾಕಿದೆ. ಜಾಸ್ತಿ ಏನು ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ರಂಗೋಲಿಗೆ, ಯಾಕಂದರೆ ಟೈಮ್ ಇರಲಿಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಆಮೇಲೆ ರಂಗೋಲಿನೆಲ್ಲ ಬಿಡಿಸ್ಬಿಟ್ಟು ಬಂದು ಇನ್ನು ಮನೆಯೆಲ್ಲ ಒರೆಸಿ ಆಮೇಲೆ ನಾನು ಕೂಡ ನೀರಿಟ್ಕೊಂಡು ಸ್ನಾನ ಮಾಡಿ ಬಂದು ದೇವ್ರ ಗುಡಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ದೇವ್ರ ಗುಡಿ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಪಾತ್ರೆ, ದೇವ್ರದ್ದು ಪೂಜಾ ಐಟಮ್ಸ್ ಎಲ್ಲನೂ ತೊಳೆದು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಎಲ್ಲದಕ್ಕೂ ಗಂಧ ಕುಂಕುಮ ಹಚ್ಚಿ ಪೂಜೆಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಇಟ್ಟು ಹಣ್ಣಿಟ್ಟು ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿರೋದು. ಯಾಕಂದರೆ ಅದನ್ನೆಲ್ಲ ನಾನು ಒಂದೊಂದೂ ವೀಡಿಯೋ ಮಾಡ್ತಾಯಿದ್ರೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ. ಇನ್ನಿವಾಗ ಪೂಜೆ ಕೂಡ ಮಾಡಿಕೊಂಡೆ ದೇವರಿಗೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ತಿಂಡಿಗೆ ಚಿತ್ರಾನ್ನ ಮಾಡಿದ್ದಿದ್ದಲ್ಲ, ತಿಂಡಿ ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾನು ಆವಾಗಲೇ ಹೇಳ್ದಂಗೆ ನಾನು ಇಷ್ಟು ವರ್ಷದಲ್ಲಿ ಇಲ್ಲೇ ಇದ್ದು ಕೂಡ ಯಾವಾಗಲೂ ನಾನು ದೇವಸ್ಥಾನಕ್ಕೆ ಅಂದರೆ ಮಧ್ಯಾಹ್ನ ಊಟಕ್ಕೆ ನಾನು ಹೋಗೇ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಿದ್ದು. ಎಲ್ಲರೂ ಇಲ್ಲಿರೋರು ಎಲ್ಲರೂ ಹೋಗ್ತಿದ್ರು, ನಮ್ಮಮ್ಮ ಯಾವತ್ತೂ ಕರ್ಕೊಂಡೇ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ನನ್ನ ತಂಗಿ ಇದ್ಲು ಅಲ್ವಾ, ಅದಕ್ಕೇ ಅವಳನ್ನ ಕೇಳಿದೆ ಹೋಗೋಣ ಅಂತಂದ್ಲು. ಹೋದ್ವಿ ಇಬ್ರೂ. ಆದರೆ ಏನು ದೇವಸ್ಥಾನಕ್ಕೆ ಅಂದರೆ ದೇವ್ರ ದರ್ಶನ ಸಿಗಲಿಲ್ಲ ಮಧ್ಯಾಹ್ನ. ಯಾಕಂದರೆ ದೇವ್ರನ್ನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಪ್ರತಿ ವರ್ಷ ಮಾಡ್ತಾರೆ.
ಅಂದರೆ ಸಂಜೆ ಟೈಮಲ್ಲಿ ಹೋಗಿ ದೇವ್ರನ್ನ ನೋಡಿದ್ದೀನಿ ನಾನು, ಆದರೆ ಮಧ್ಯಾಹ್ನ ಹೋಗಿ ಊಟ ತಿಂದಿರಲಿಲ್ಲ ಅಷ್ಟೇನೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಹೋಗಿದ್ದು, ಮಧ್ಯಾಹ್ನ ಹೋಗಿದ್ದಕ್ಕೆ ದೇವ್ರ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ಹೋದೆ ಒಳಗಡೆ. ಆದರೆ ಅಲ್ಲಿ ಇನ್ನು ಡೆಕೋರೇಷನ್, ಫ್ಲವರ್ ಅರೇಂಜ್ಮೆಂಟ್ಸು ಅವು ಇವು ಏನೇನೋ ಮಾಡ್ತಾಯಿದ್ರು. ಮತ್ತು ದೇವ್ರ ಗುಡಿ ಬಾಗಿಲು ಕೂಡ ಹಾಕಿತ್ತು. ಒಳಗಡೆ ಏನೋ ದೇವ್ರನ್ನ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಪೆಂಡಲ್ನ ಅಂತ. ಎಷ್ಟು ಜನ ಊಟ ಮಾಡ್ತಾಯಿದ್ರು ಗೊತ್ತಾ. ನಾನು ನಿಜ ಇವತ್ತೇ ನೋಡಿದ್ದು ಫಸ್ಟ್ ಟೈಮು ಇಷ್ಟು ಜನ ಬಂದು ತಿಂತಾರೆ ಇಲ್ಲಿ ಅಂತ. ಎಲ್ಲೆಲ್ಲಿಂದ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ ಊಟಕ್ಕೆ. ಎಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಹಂಗಂತ ಹೆಂಗಂದ್ರೆ ಹಂಗೆಲ್ಲ ಊಟ ಹಾಕಲ್ಲ, ನೀಟಾಗೆ ಹಾಕ್ತಾರೆ, ಚೆನ್ನಾಗೇ ಮಾಡಿರ್ತಾರೆ. ಅಡುಗೆ ಅಂತೂ ಸೂಪರ್ ಇರುತ್ತೆ ಗೊತ್ತಾ. ಇವತ್ತಂತೂ ತಿಂದಿದ್ದು ನನಗೆ ಸಖತ್ ಇಷ್ಟ ಆಗೋಯ್ತು. ಅದರಲ್ಲೂ ಕಾಳು ಸಾರು. ನನಗೆ ಈ ಥರ ಸೇಮ್ ಊಟನ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಸಂಕ್ರಾಂತಿ ಅಲ್ಲ ಸಾರಿ, ಶ್ರೀರಾಮನವಮಿ ಹಬ್ಬದ ಪರ್ವ ಮಾಡ್ತಾರೆ ಅಲ್ಲ, ಹಬ್ಬ ಆದಮೇಲೆ ಆ ಪರ್ವಲ್ಲಿ ಸೇಮ್ ಇದೇ ಥರ ಅಡುಗೆ ಮಾಡೋದು ಅಲ್ಲೂ ಕೂಡ ಸೂಪರಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಬೆಳಗ್ಗೆಗೆ ಬೆಂಕಿ ಕೆಂಡ ಹಾಕೋದಕ್ಕೆ ರೆಡಿ ಮಾಡ್ತಾ ಇರೋದು. ಅದೆಲ್ಲ ಆಮೇಲೆ ರೆಡಿ ಮಾಡಿರ್ತಾರೆ, ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಈಗ ಸ್ವಲ್ಪ ರಿನೋವೇಟ್ ಮಾಡಿ ಎಲ್ಲ ಈ ಥರ ಇದೆ. ಆದರೆ ಹಳೆಯ ದೇವಸ್ಥಾನ ಹಳೆಯ ಮೂವಿಗಳಲ್ಲಿದೆ, ತುಂಬ ಮೂವಿನ ಶೂಟ್ ಮಾಡಿದ್ದಾರೆ ಇಲ್ಲಿ. ಅದರಲ್ಲಿ ಒಂದು ಅಂದರೆ ಜಗ್ಗೇಶ್ ಅವ್ರದ್ದು ಅಳಿಯ ಅಲ್ಲ ಮಗಳ ಗಂಡ ಪಿಕ್ಚರಲ್ಲಿ ಇದೆ ಈ ದೇವಸ್ಥಾನ ನೋಡಿ, ವೀರಭದ್ರ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಇದು. ಯಾರೋ ಒಬ್ಬರು ಯೂಟ್ಯೂಬರ್ ಕೂಡ ವ್ಲಾಗ್ ಮಾಡ್ಕೊತಾ ಇದ್ರು ಬಂದು. ನಾನು ಮಾತಾಡ್ಸೋಕೆ ಹೋಗಲಿಲ್ಲ, ಸಂಜೆ ಟೈಮು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲ, ಹಾಗಾಗಿ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ರು ದೇವಸ್ಥಾನನ. ಅವರು ಕೂಡ ಹಾಕ್ಬೋದು ವೀಡಿಯೋ. ಅಂದರೆ ಯಾವ ಚಾನಲು ಏನೋ ನನಗೆ ಗೊತ್ತಿಲ್ಲ, ನಾನೇನು ಕೇಳಲಿಲ್ಲ. ವಿಡಿಯೋ ಅಂತೂ ಮಾಡ್ಕೊತಾ ಇದ್ರು ನೋಡಿ. ಫ್ಲವರ್ ಡೆಕೋರೇಷನ್ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಬಾಗಿಲು ಹಾಕ್ಬಿಟ್ಟು ಒಳಗಡೆ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಹೊತ್ತು ನಿಂತು ನೋಡಿದ್ವಿ. ಇನ್ನು ಹೋಗೋಕ್ಕಂತೂ ಬಿಡಲ್ಲ, ಒಳಗಡೆಗೆ ರೆಡಿ ಮಾಡ್ತಿದ್ದಾರೆ. ಅಂದರೆ ಸಂಜೆಗೂ ಕೂಡ ಒಳಗೆ ಹೋಗೋಕ್ಕಾಗಲ್ಲ, ಹಿಂಗೆ ಬಾಗಿಲಿಂದನೇ ಆಚೆ ನೋಡ್ಕೊಂಡು ಹೋಗಬೇಕು. ಸಕ್ಕತ್ತಾಗಿ ಮಾಡಿರ್ತಾರೆ ಮಾತ್ರ. ನಿಜ ಹೆಂಗಿರುತ್ತೆ ಅಂತಂದರೆ ಅದೊಂಥರ ಒಳ್ಳೆ ಸ್ವರ್ಗದಲ್ಲಿ ದೇವ್ರಿದೆಯಾ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಪ್ರತಿ ಸಲ ಹಾಗೆ ಮಾಡ್ತಾರೆ ಅವರು. ನೋಡಿ ತುಂಬ ವರ್ಷ ಆದಮೇಲೆ ನಾನು ನೋಡ್ತಾ ಇರೋದು. ಯಾಕಂದರೆ ಈ ನಡುವೆ ಎಲ್ಲ ನಾನು ಬಂದೇ ಇರಲಿಲ್ಲ ಇಲ್ಲಿಗೆ. ಸಂಜೆ ಟೈಮಲ್ಲಿ ಬಂದರೂ ಕೂಡ ದೇವ್ರ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಜನ ಜಾಸ್ತಿ ಅಂತ ಅಂದ್ಕೊಂಬಿಟ್ಟು ನಿಂತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಂದು ಇಲ್ಲಿ ಮೇಲೆ ಮುಂದೆ ಹಿಂಗೆ ನೋಡ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಕ್ಯೂವಲ್ಲಿ ನಿಲ್ತಾ ಇರಲಿಲ್ಲ. ಇವತ್ತು ಸಂಜೆ ಕ್ಯೂವಲ್ಲಿ ನಿಂತು ಕೂಡ ನಾನು ದೇವ್ರ ದರ್ಶನ ಮಾಡಿರೋದು. ಇನ್ನು ಫ್ಲವರ್ ಡೆಕೋರೇಷನ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಇನ್ನು ಈಚೆ ಒಂದು ಉತ್ಸವ ಮೂರ್ತಿನೂ ಕೂಡ ಇಡೋದಕ್ಕೆ ಅದಕ್ಕೂ ಕೂಡ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಏನೋ 2 ದಿನದ ಹಿಂದೆನೇ ಏನು ಉತ್ಸವ ಪಲ್ಲಕ್ಕಿ ಎಲ್ಲ ಆಯ್ತಂತೆ. ಅಂದರೆ 3 ದಿನದಿಂದ ಜಾತ್ರೆ ನಡೆಸ್ತಾ ಇರ್ತಾರೆ. ನಾನು ಏನು ಬಂದು ನೋಡೇ ಇಲ್ಲ ಇಲ್ಲಿ, ಇವತ್ತೇ ಬಂದು ನೋಡಿದ್ದು. ಗೊತ್ತಿಲ್ಲ, ನನಗೆ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ. ಅಲ್ಲಿ ಹೇಳ್ತಾಯಿದ್ರು ದೇವ್ರದ್ದು ಪಲ್ಲಕ್ಕಿ ಎಲ್ಲನೂ ಆಗೋಯ್ತು ನೆನ್ನೆ ಅಂತ ಅಂದ್ಬಿಟ್ಟು. ಇನ್ನು ದೇವರು ನೋಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಆಚೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಊಟಕ್ಕೆ ಜನ ತುಂಬ್ಕೊಂಡಿದ್ರು ಅಲ್ಲ, ಅವರೆಲ್ಲರೂ ಎದ್ದಳ್ಳಿ ಸ್ವಲ್ಪ ಜನ ಎದ್ದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮನಿಗೂ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮಮ್ಮ ಅಂತೂ ನೀವು ಮಾಡಿರಿ ಬರ್ತೀನಿ ನಾನು ಅಂತಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಊಟಕ್ಕೆ ಹೋಗಿದ್ದು. ನೋಡಿ ಎಷ್ಟು ಜನ ಇನ್ನೂ ಕಾಯ್ತಾ ಇದ್ದಾರೆ, ಅಷ್ಟು ಜನ ಊಟ ತಿಂತಾ ಇದ್ದಾರೆ. ಆಮೇಲೆ ಸ್ವಲ್ಪ ಒಂದಷ್ಟು ಸೀಟ್ಗಳು ಖಾಲಿ ಆದಮೇಲೆ ನಾವು ಕೂಡ ಹೋಗಿ ಕುತ್ಕೊಂಡ್ವಿ ಊಟಕ್ಕೆ. ನಿಜವಾಗ್ಲೂ ಊಟ ಸಕ್ಕತ್ತಾಗಿತ್ತು. ಕಾಳು ಸಾರು ಅಂತೂ ಮಸ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಕಾಳು ಸಾರು ಮತ್ತು ಒಂದು ಪಾಯಸ ಕೊಡ್ತಾರೆ. ಆ ಪಾಯಸ ನನಗೆ ಇಲ್ಲೂ ಅಷ್ಟೇ ಮತ್ತು ರಾಮನವಮಿನಲ್ಲಿ ಪರ್ವಲ್ ಮಾಡಿದಾಗಲೂ ಕೂಡ ಸೇಮ್ ಅದೇ ಥರ ಪಾಯಸನೇ, ರವೆ ಪಾಯಸ ಥರ ಸಣ್ಣಗಿರುತ್ತೆ, ರವೆ ಪಾಯಸನೇ ಅನಿಸುತ್ತೆ. ಅದರೊಳಗಡೆ ಆ ಪಾಯಸಕ್ಕೆ ಬೂಂದಿ ಹಾಕ್ತಾರೆ, ಸ್ವೀಟ್ ಬೂಂದಿ. ಸಕ್ಕತ್ತಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ನಾನು ಅದಕ್ಕಂತಲೇ ಹೋಗ್ತಾಯಿದ್ದೆ ಪರ್ವಲ್ ತಿನ್ನೋಕ್ಕೆ. ಇವಾಗ ಅಲ್ಲಿಗೂ ಕೂಡ ಹೋಗ್ತಾ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಎಲ್ಲ ಕಡೆ ಹೋಗ್ತಿದ್ವಿ, ದೊಡ್ಡವರಾದ್ಮೇಲೆ ಸ್ವಲ್ಪ ನಾಚಿಕೆ ಹೋಗಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ದೇವಸ್ಥಾನದ ಊಟದಲ್ಲಿ ಅದೆಂಥ ನಾಚಿಕೆ ಅಲ್ವಾ. ನನಗಂತೂ ಇಷ್ಟ ಆಗುತ್ತೆ, ಜೊತೆಗೆ ಯಾರಾದರೂ ಇರಬೇಕು ಅಷ್ಟೇ. ಇವತ್ತು ನನ್ನ ತಂಗಿ ಇದ್ಲು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಇನ್ನು ಊಟಕ್ಕೆ ಕೋಸಂಬರಿ ನೋಡಿ, ಇದೆ ಪಾಯಸಕ್ಕೆ ಬೂಂದಿ ಹಾಕ್ತಾರೆ, ಸಕ್ಕತ್ತಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಏನು ಕಾಳು ಸಾರಿಗೆ ಮುದ್ದೆ, ಸಂಡಿಗೆ ಕೂಡ ಹಾಕಿದ್ರು.
ಇಷ್ಟೊಂದೆಲ್ಲ ಐಟಮ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಕಾಳು ಸಾರಂತೂ ಸಖತ್ತಿತ್ತು ಟೇಸ್ಟು. ನಾನು ಮುದ್ದೆ ತಿನ್ನಲಿಲ್ಲ, ಅನ್ನ ತಗೊಂಡೆ, ಅನ್ನ ಹಾಕ್ಸ್ಕೊಂಡೆ. ಆದರೆ ಏನು ಕಾಳು ಸಾರು ತಿಂದಾಗ ಅನ್ನಿಸ್ತು ಮುದ್ದೆ ತಿನ್ನಬೇಕಾಗಿತ್ತು ಅಂತ. ಸಖತ್ತಿತ್ತು ಟೇಸ್ಟು. ಅನ್ನಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದರು. ಮತ್ತು ಅನ್ನ ರಸಮು, ಅನ್ನ ಮಜ್ಜಿಗೆ ಕೂಡ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ರೌಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಸಂಜೆ ಮತ್ತೆ ಬಂದಿದ್ದು ನಾನು. ಇದು ಸಂಜೆ ನೋಡ್ತಾ ಇರ್ಬೋದು. ಮಧ್ಯಾಹ್ನ ಊಟ ಮಾಡಿದ ಜಾಗ ಎಲ್ಲ ಈಗ ಖಾಲಿಯಾಗಿದೆ. ಮಧ್ಯಾಹ್ನ ಮಾತ್ರ ಊಟ, ಸಂಜೆಗೆ ಪ್ರಸಾದ ಕೊಡ್ತಾರೆ ಮತ್ತೆ. ಇನ್ನಿವಾಗ ಇದೆಲ್ಲನೂ ಸಂಜೆಗೆ ಬಂದು ನೋಡ್ತಾ ಇರೋದು. ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ ನಿಮಗೆ ಬೆಂಕಿ ಕೆಂಡ ಹಾಕೋದು ಜಾಗ, ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ನೀಟಾಗಿ ಸಾರಿಸಿ ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಲೈಟೆಲ್ಲ ಸಂಜೆ ಟೈಮಲ್ಲಿ ಲೈಟ್ಸ್ ನೋಡೋದಕ್ಕೆ ಸಖತ್ತಿರುತ್ತೆ. ಸಂಜೆಗೆ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದು ನಾವು. ಇನ್ನೂ ದೇವ್ರ ಅಲಂಕಾರ ನಡೀತಾ ಇತ್ತು, ಅಲಂಕಾರ ಆಗೋಗಿತ್ತು, ಪೂಜೆನ ಮಾಡ್ತಾಯಿದ್ರು ಒಳಗಡೆ ದೇವ್ರಿಗೆ. ಅದಕ್ಕೇನೆ 1 ಅವರು ವೆಯ್ಟ್ ಮಾಡಿದ್ದಾಯ್ತು. 6 ಗಂಟೆಗೆ ಬಂದು ನಿಂತ್ಕೊಂಡಿದ್ದು ನಾವು, 7 ಗಂಟೆ ಆಯಿತು. 1 ಅವರ್ ಕಾದಿದ್ದೀವಿ. ಪೂಜೆ ಇನ್ನೂ ಮಾಡ್ತಾನೆ ಇದ್ರು ಒಳಗಡೆ. ಹಾಗಾಗಿ ಈಚೆ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲೇನೆ ಬೆಂಕಿ ಕೆಂಡ ಹಾಕೋದು ಬೆಳಗ್ಗೆಗೆ. ಸಾಧ್ಯ ಆದರೆ ಬರ್ತೀನಿ ನಾನು ಬೆಳಗ್ಗೆ. ಮೋಸ್ಟ್ಲಿ ಎದ್ದೇಳ್ತೀನೋ ಇಲ್ವೋ ಬೆಳಗ್ಗೆ ಗೊತ್ತಿಲ್ಲ. ನಾನು ಅಂದರೆ ಬೇಗ ಎದ್ದೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಎದ್ದರೆ ಬಂದು ವೀಡಿಯೋ ಮಾಡ್ಕೋತೀನಿ, ಇಲ್ಲ ಅಂತಂದರೆ ಇಲ್ಲ. ಇದರಲ್ಲೇನೆ ಬೆಂಕಿ ಕೆಂಡ ಹಾಕ್ತಾರೆ. ಆಮೇಲೆ ಏನು ವೀರಗಾಸೆ ಎಲ್ಲ ಬರ್ತಾರಲ್ಲ, ಅವರೆಲ್ಲರೂ ವೀರಗಾಸೆ ಮಾಡಿ ಮತ್ತು ಕೆಂಡ ತುಳಿಯೋರೆಲ್ಲ ಅಂದ್ಕೊಂಡಿರ್ತಾರೆ ಅಲ್ಲ, ಅವರೆಲ್ಲನೂ ತುಳಿತಾರೆ. ಯಾವಾಗಲೋ ಒಂದು ವರ್ಷ ನೋಡಿದ್ದೀನಿ ನಾನು ಬೆಳಗಿನ ಜಾವ 4-5 ಗಂಟೆಯಲ್ಲಿ ಬಂದುಬಿಟ್ಟು. ಪ್ರತಿ ಸಲ ಏನು ಬರಲ್ಲ ನಾನು, ಯಾವಾಗಲೂ ಒಂದೇ ಒಂದ್ಸಲಿ ನೋಡಿದ್ದೆ ಅಷ್ಟೇನೆ. ಇನ್ನು ಒಳಗಡೆ ಎಲ್ಲ ಈ ಥರ ಡೆಕೋರೇಷನು, ಲೈಟಿಂಗ್ ಅರೇಂಜ್ಮೆಂಟ್ಸು. ಬಿಲ್ವಪತ್ರ ಮರದಲ್ಲಿ ಇಷ್ಟೊಂದು ಕಾಯಿಗಳಿದ್ದಾವೆ ಅಲ್ಲ, ಎಷ್ಟೊಂದು ಕಾಯಿಗಳಿದ್ದಾವೆ. ಇದನ್ನು ತಿಂತಾರಾ ಇಲ್ವಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನನಗೆ. ಏನಿದು ಕಾಯಿ ವೇಸ್ಟಾ ಏನು ಅಂತ. ಸುಮಾರು ಕಾಯಿ ಇದೆ ಬಿಲ್ವಪತ್ರ ಮರದಲ್ಲಿ. ಮರ ಅಂತೂ ಹಳೇ ಮರ, ಆವಾಗಿನ ಕಾಲದಿಂದ ಅದೇ ಒಂದೇ ಮರ ಇದೆ. ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟೊಂದು ಕಾಯಿ ಬಿಡುತ್ತೆ. ಇನ್ನು ಮರಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೋಡ್ತಾ ಇದ್ದೀರಾ, ಅದೇ ದೇವಸ್ಥಾನ, ಅಂದರೆ ದೇವ್ರ ಗುಡಿ ಒಳಗಡೆ ಇರೋದು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಆದರೆ ದೇವ್ರು ಕಾಣಿಸಲ್ಲ. ಹಿಂಗೆ ಇಲ್ಲಿಂದನೇ ನೋಡ್ಕೊಂಡು ಹೋಗಬೇಕು ದೇವ್ರನ್ನ, ಆಚೆಯಿಂದನೇ. ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ ಇವಾಗ. ಆ ಕಡೆ ಕಾಣ್ತಿರೋದು ಉತ್ಸವ ಮೂರ್ತಿಗೆ ರೆಡಿ ಮಾಡಿರೋದು ಪಲ್ಲಕ್ಕಿ, ಸಕ್ಕದಾಗಿದೆ ಮಾತ್ರ. ಇನ್ನು ದೇವ್ರನ್ನ ಈ ಥರ ಹೆಂಗೆ ಅಂದರೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬಾಗಿಲುಗಳ ಥರ ಮಾಡಿರ್ತಾರೆ ಒಳಗಡೆ. ಅದು ಲೈಟಿಂಗ್ಸ್ ಹತ್ರ ಹೋದಾಗ ತೋರಿಸ್ತೀನಿ ನಾನು. ಅದ್ರ ಒಳಗಡೆಯಿಂದ ದೇವ್ರನ್ನ ನೋಡೋದು. ಆದರೆ ದೇವ್ರು ನೋಡೋಕೆ ತುಂಬ ಹೊತ್ತು ಬಿಡೋದೇ ಇಲ್ಲ, ಬೇಗ ಕಳಿಸ್ಬಿಡ್ತಾರೆ. ನಾನು ಹಾಗೂ ಹಿಂಗೂ ವೀಡಿಯೋ ಮಾಡ್ಕೊಂಡೇ ಹೋಗಿದ್ದಕ್ಕೆ ಮನೆಗೆ ಬಂದಮೇಲೆ ಝೂಮ್ ಹಾಕಿ ನೋಡಿದ್ದೀನಿ ನಾನು. ಇಲ್ಲಾಂದರೆ ಸಮಾಧಾನ ಆಗಲ್ಲ, ಅಲ್ಲಿ ತನಕ ಹೋಗಿ ದೇವ್ರನ್ನೇ ನೋಡಿಲ್ಲ ಅನ್ನೋ ಥರ ಆಗುತ್ತೆ. ಅವ್ರೇನಂದರೆ ಇವತ್ತು ಅರ್ಜೆಂಟ್ ಏನೋ ಜನ ಜಾಸ್ತಿ ಇದ್ದಾರೆ, ನೀವು ತುಂಬ ಹೊತ್ತು ನಿಂತ್ಕೊಬೇಡಿ, ನಡೀರಿ, ಬೇಕಿದ್ರೆ ನಾಳೆ ಬಂದು ನೋಡಿ ಅಂತ ಅಂದ್ಬಿಟ್ಟು. ಇನ್ನು ಇವತ್ತು ಅಂದರೆ ಮಾರನೇ ದಿನ ಹೋಗಿ ನೋಡಿದ್ರೆ ಆರಾಮಾಗಿ ನೋಡ್ಕೊಬೋದು. ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೂ ಮಾಡಬೇಡ, ಜನ ಕಾಯ್ತಿದ್ದಾರೆ, ಹೋಗಮ್ಮ ನಾಳೆ ಬಂದು ಮಾಡ್ಕೊಳಮ್ಮ ಅಂತ. ನಾನಿಲ್ಲ, ಮತ್ತೆ ನಾನು ನಾಳೆ ಬರಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಮಾಡಬೇಕು ಅಂದ್ಬಿಟ್ಟು ಹಾಗೆ ಹೋಗ್ತಾನೇ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೋಡಿ ದೇವ್ರನ್ನ ನೀವು ಕೂಡ ನೋಡಿಬಿಟ್ಟು ಮನಸ್ಫೂರ್ತಿಯಾಗಿ ನೋಡಿ. ಒಳ್ಳೇದಾಗಲಿ ಎಲ್ರಿಗೂ ಕೂಡ. ವೀರಭದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಕಡೆ ಇಲ್ಲಿ ಕಾಣ್ತಿರೋದೇ ಉತ್ಸವ ಮೂರ್ತಿಗೆ ರೆಡಿ ಮಾಡಿರೋದು. ಇದು ಕೂಡ ಸಕ್ಕದಾಗಿ ಮಾಡಿದರು. ಇನ್ನು ಒಳಗಡೆ ಗರ್ಭಗುಡಿ ಎಷ್ಟು ದೂರ ಇದೆ ಅಷ್ಟುದ್ದಕ್ಕೂ ಅದು ಲೈಟಿಂಗ್ಸಲ್ಲಿ ಅರೇಂಜ್ಮೆಂಟ್ ಮಾಡಿ ಹಿಂಗೆ ಡೋರ್ಗಳ ಥರ ಮಾಡಿರೋದು. ಅದು ಡಿಸೈನು ಸಕ್ಕತ್ತಾಗಿದೆ. ಅದರೊಳಗಡೆಯಿಂದ ದೇವ್ರನ್ನ ನೋಡೋದಕ್ಕೆ ಬರೀ ಮುಖ ಅಷ್ಟೇ ಕಾಣುತ್ತೆ ದೇವ್ರದ್ದು. ಅದು ಸ್ವಲ್ಪ ಹೊತ್ತು ನಿಂತು ನೋಡಬೇಕು, ಹಾಗೆ ಕಳಿಸ್ತಾ ಇರ್ತಾರಲ್ಲ, ಸರಿಯಾಗಿ ನೋಡೋಕ್ಕಾಗಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ, ನೋಡ್ಕೊಬಿಡಿ ದೇವ್ರನ್ನ. ಸಕ್ಕದಾಗಿ ಕಾಣ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪ್ರತಿ ಸಲ ಹೀಗೆ ಮಾಡ್ತಾರೆ, ಇನ್ನೂ ಬೇರೆ ಥರ ಡಿಸೈನ್ ಮಾಡ್ತಾರೆ. ಈ ಸಲ ಹಿಂಗಿದೆ. ಹಾಗೆ ಹೇಳಿ ಕಳಿಸ್ಬಿಟ್ರು ಮುಂದಕ್ಕೆ, ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಇನ್ನು ವೀಡಿಯೋ ಮಾಡಿಕೊಂಡು ಇನ್ನು ಹಿಂದೆಗಡೆ ಬಂದರೆ ನೋಡಿ ಈ ಥರ ಪ್ರಸಾದಕ್ಕೆ ರೆಡಿ ಮಾಡಿರೋದು ರೈಸ್ ಬಾತ್ನ. ಎಷ್ಟು ದೊಡ್ಡ ಪಾತ್ರೆಗಳಲ್ಲಿ ಎಷ್ಟು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ತುಂಬ ಜನ ಬರ್ತಾರೆ ಅಲ್ಲ, ಬೆಳಗ್ಗೆಯಿಂದನೂ ಜನ ಬರ್ತಾನೆ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇನ್ನು ನಾವು ಕೂಡ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡು ಪ್ರಸಾದನ ತಗೊಂಡು ತಿಂದ್ವಿ ರೈಸ್ ಬಾತ್ನ. ಕುತ್ಕೊಳ್ಳೋದಕ್ಕೂ ಎಲ್ಲ ಜಾಗ ಇರುತ್ತೆ ಅಲ್ಲ. ಮಧ್ಯಾಹ್ನ ಕೂಡ ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದಕ್ಕೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಒಂದು ರೌಂಡು ನಾನು ತಿಂದಿದ್ದಕ್ಕೆ ಮಧ್ಯಾಹ್ನ ಊಟನ. ಇನ್ನು ರಾತ್ರಿಗೆ ಈ ಊಟ, ಇದನ್ನು ರಾತ್ರಿ ಕೂಡ ಇಲ್ಲೇ ಊಟ ಆಯಿತು. ಮನೇಲಿ ಮಾಡಲೇ ಇಲ್ಲ ಇವತ್ತು ಅಡುಗೆನ.
ಇನ್ನು ಊಟ ಕೂಡ ತಿನ್ಕೊಂಡಾದ್ಮೇಲೆ ಇನ್ನು ಜಾತ್ರೆ ಅಂದಮೇಲೆ ಸುತ್ತಾಡಬೇಕಲ್ಲ ದೇವಸ್ಥಾನದ ಹತ್ರ, ಹಾಗಾಗಿ ಬಂದ್ವಿ ಮತ್ತೆ ಒಂದು ರೌಂಡು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅಂಗಡಿಗಳೆಲ್ಲ ಇಟ್ಟಿರ್ತಾರೆ ಎಲ್ಲ, ಇನ್ನೇನಿರುತ್ತೆ ಇಲ್ಲಿ ಸಂಗೀತ ಕಾರ್ಯಕ್ರಮನೂ ನಡೀತಾ ಇತ್ತು, ಹಾಡುಗಳು ಆಡ್ತಾಯಿದ್ರು, ದೇವ್ರ ಹಾಡುಗಳನ್ನ. ಅದನ್ನು ಕೂಡ ನೋಡಿ ಸ್ವಲ್ಪ ಹೊತ್ತು. ಇನ್ನು ರಾತ್ರಿ ಎಲ್ಲ ಅದೇ ಭಜನೆ ಮಾಡ್ತಾ ಇರ್ತಾರೆ ಅಲ್ಲಿ. ಆಮೇಲೆ ಬೆಂಕಿ ಕೆಂಡಾಗ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇನ್ನು ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಬರೋರು ಬರ್ತಾ ಇರ್ತಾರೆ ದೇವ್ರನ್ನ ನೋಡೋದಕ್ಕೆ ರಾತ್ರಿ ಎಲ್ಲನೂ. ಇನ್ನು ಆಚೆ ಎಲ್ಲನೂ ಒಂದು ರೌಂಡು ಓಡಾಡೋಣ ಅಂತ ಹೋಗ್ತಾ ಇದ್ದೀವಿ. ನನಗೆ ಎಲ್ಲೋದ್ರೂ ಜಾತ್ರೆಗಳಲ್ಲಿ ಫಸ್ಟ್ ಕಣ್ಣಿಗೆ ಬೀಳೋದು ಅಂತಂದರೆ ಈ ಓಲೆಗಳನ್ನ ತಗೊಳ್ಳೋಣ ಅಂತ. ತಗೊಳ್ಳೋಕ್ಕೇನೋ ಆಸೆನೇ, ಆದರೆ ತುಂಬ ತಗೊಂಡ್ರೆ ನಾನು ಹಾಕಲ್ಲ, ಹಂಗಾಗಿ ಜಾಸ್ತಿ ತಗೊಳಕ್ಕೆ ಹೋಗಲ್ಲ. ಮತ್ತು ರೇಟ್ ಕೂಡ ಜಾಸ್ತಿ ಹೇಳ್ತಾರೆ. ಯಾವಾಗ್ಲೂ 50 ರುಪೀಸ್ ಹೇಳೋರು. ನಾನು ಲಾಸ್ಟ್ ಟೈಮು ಒಂದು 2 ಓಲೆ ತೊಗೊಂಡಿದ್ದೆ 50 ಅಂತ ಅಂದ್ಬಿಟ್ಟು. ಈ ಸಲ ಆ ಓಲೆಗಳೆಲ್ಲ 100 ರೂಪಾಯಿ ಹೇಳ್ತಾ ಇದ್ದಾರೆ. ಲೈಟಿಂಗ್ಸಲ್ಲಿ ದೇವಸ್ಥಾನ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ, ಕತ್ಲಲ್ಲಿ ಸೂಪರ್ ಇದೆ ಅಲ್ಲ ದೇವಸ್ಥಾನ, ಕಲರ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಅದಕ್ಕೇನೆ ನಾನು ಓಲೆನ ನೋಡಿಬಿಟ್ಟು ಒಂದೇ ಒಂದು ತಗೊಂಡೆ, ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ನೋಡಿದ್ದು ಒಂದು ರೌಂಡು ಅಷ್ಟೇನೆ. ಈ ಅಪ್ಪ ಹಿಡ್ಕೊಂಡಿರೋದು ನೆನಪಿದೆಯಾ, ಬೊಂಬಾಯಿ ಮಿಠಾಯಿ. ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಕೈ ಮೇಲೆ ವಾಚು, ಆಮೇಲೆ ಏನೇನೋ ಏನೇನೋ ಮಾಡ್ಕೊಡೋರಲ್ಲ ರಾಕೆಟ್ ಥರ ಎಲ್ಲನೂ, ಆ ಥರದ್ದು. ಅದನ್ನು ನೋಡಿದೆ ನಾನು ಇವತ್ತಿಲ್ಲಿ. ತುಂಬ ದಿನ ಆಗಿತ್ತು ಅದನ್ನು ನೋಡಿ. ನಾನು ಚಿಕ್ಕವಳಿದ್ದಾಗ ಸಿಕ್ಕಾಬಟ್ಟೆ ತಿಂತಾಯಿದ್ದೆ, ಕೈ ಮೇಲೆ ವಾಚ್ ಥರ ಹಾಕಿಸ್ಕೊಂಡು, ಮತ್ತು ರಿಂಗು ಏನು ಬೆರಳಿಗೆ ಉಂಗುರ ಆ ಥರ ಎಲ್ಲ ಮಾಡಿಸ್ಕೊಂಡು ಸಕ್ಕತ್ತಿರುತ್ತೆ ಅದು ತಿನ್ನೋದಕ್ಕೆ. ಆದರೆ ಅವೆಲ್ಲ ತಿನ್ನಬಾರ್ದು, ಅವೆಲ್ಲ ಕಲರ್ಗಳು ಹಾಕಿರ್ತಾರೆ, ಕೆಮಿಕಲ್ ಹಾಕಿ ಮಾಡಿರ್ತಾರೆ. ನಮ್ಗೆ ಆವಾಗ ಗೊತ್ತಿಲ್ಲ, ಆವಾಗಂತೂ ಸಿಕ್ಕಾಬಟ್ಟೆ ತಿಂತಾಯಿದ್ವಿ ಅವನ್ನು. ಅದಕ್ಕೆಲ್ಲನೂ ಕಲರ್ ಹಾಕಿನೇ ಮಾಡಿರ್ತಾರೆ. ಇನ್ನಿಲ್ಲಿ ಕಡಲೆಪುರಿ ಅದು ಇದು ಎಲ್ಲ ಸಿಗ್ತಾ ಇದೆ. ಜಾರ್ಗಳು ಸಕ್ಕತ್ತಾಗಿದ್ವು, ನೋಡ್ತಾ ಇದ್ದೆ ಅಷ್ಟೇನೆ, ತೊಗೊಳಕ್ಕೋಗಲಿಲ್ಲ. ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು.
ಎಲ್ಲನೂ ನೋಡ್ಕೊಂಡಾದ್ಮೇಲೆ ಒಂದೇ ಒಂದು ಓಲೆ ತೊಗೊಂಡೆ ಅಷ್ಟೇ ನಾನು. ಅವಳಿಗೆ ಬೇಕಾ ಅಂತಂದರೆ ಆಮೇಲೆ ಅವಳು ನನಗೆ ಓಲೆ ಬೇಡ, ಅದೆಂಥದ್ದು ಆಲೂಗಡ್ಡೆದು ಇದು ಬರುತ್ತೆ ಅಲ್ಲ ರಿಂಗ್ ಆಗಿರೋದು, ಅದು ಬೇಕು, ಅದನ್ನ ಈಸ್ಕೊಡು ಅಂತಂದ್ಲು. ಸರಿ ಅಂತ ಅಂದ್ಬಿಟ್ಟು ಅದನ್ನು ತಗೊಟ್ಟಿದ್ದಾಯಿತು. ಅವೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ರೆ ಕೇಳಲ್ಲ, ಚೆನ್ನಾಗಿ ಮೆಕ್ತಾ ಇರ್ತಾರೆ. ಅದು ನೋಡಿ ಈ ಥರ ಇದೆ. ಇದಕ್ಕೆ ಅದೇನೋ ಕೆಂಪಗೆ ಬರುತ್ತೆ, ಅದಕ್ಕೂ ಕಲರ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಖಾರದ ಪುಡಿನೇ ಅಷ್ಟು ಕೆಂಪಗಿರುತ್ತಾ? ಖಾರದ ಪುಡಿ ಅಂತೂ ಹಾಕಲ್ಲ ಬಿಡಿ, ಅದ್ರಲ್ಲಿ ಖಾರನೇ ಇರಲ್ಲ. ಇನ್ನು ಅದೇನು ಕಲರ್ ಕೆಂಪಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದೊಂದು ತಗೊಂಡ್ಲು 50 ರೂಪಾಯಿ. ಅದಕ್ಕೆ ಹೋದ್ರೆ ಹೋಗಲಿ ಅಂತ ಅಂದ್ಬಿಟ್ಟು ತಕ್ಕೊಟ್ಟೆ ಅಷ್ಟೇನೆ. ಜಾಸ್ತಿ ಇನ್ನೇನು ತಿನ್ನೋಕ್ಕೂ ಹೋಗಲಿಲ್ಲ ನಾವು, ಮತ್ತು ಏನು ತೊಗೊಳೋದಕ್ಕೂ ಹೋಗಲಿಲ್ಲ. ತೊಗೊಳೋದಕ್ಕೆ ನೋಡ್ತಾಯಿದ್ರೆ ಎಲ್ಲನೂ ತೊಗೊಬೇಕು ಅಂತ ಅನಿಸುತ್ತೆ, ಆದರೆ ಅಷ್ಟೆಲ್ಲ ನಾನು ಖರ್ಚು ಮಾಡಲ್ಲ. ಸುಮ್ಮನೆ ನಿಜವಾಗ್ಲೂ ನಾನು ಅಂಥವಕ್ಕೆಲ್ಲ ದುಡ್ಡಿಡೋಕ್ಕೆ ಹೋಗಲ್ಲ. ಸುಮ್ಮನೆ ನಾನು ತಗೊಳ್ಳೋದೆಲ್ಲ ಒಂದೆರಡು ಐಟಮ್ ಅಷ್ಟೇನೆ. ಅದು ಕಮ್ಮಿ ಇರಬೇಕು ನನಗೆ. 50 ರೂಪಾಯಿ 100 ರೂಪಾಯಿ ಒಳಗಡೆ ಸಿಕ್ಕಿದ್ರೆ ಮಾತ್ರ ತೊಗೊತೀನಿ. ಇಲ್ಲ ಅಂತಂದರೆ ಇಂಥದಕ್ಕೆಲ್ಲ ನಾನು ನಿಜವಾಗ್ಲೂ ದುಡ್ಡಿಡಲ್ಲ. ಸುಮ್ಮನೆ ಒಂದು ರೌಂಡ್ ನೋಡೋದಷ್ಟೇ. ಚೆನ್ನಾಗಿದ್ವು, ಎಲ್ಲ ಕೂಡ ಚೆನ್ನಾಗಿದ್ವು. ಜಾರ್ಗಳೆಲ್ಲ ಚೆನ್ನಾಗಿದ್ವು, ಮತ್ತು ಬ್ಯಾಗ್ಗಳಿದ್ವು, ಹ್ಯಾಂಡ್ ಬ್ಯಾಗ್ಗಳೆಲ್ಲನೂ ಎಲ್ಲನೂ ಜಾಸ್ತಿನೇ ಹೇಳ್ತಾ ಇದ್ರು. ಹಾಗಾಗಿ ಸುಮ್ಮನೆ ನೋಡಿದೆ ಅಷ್ಟೇನೆ, ಏನು ತೊಗೊಳಕ್ಕೆ ಹೋಗಲಿಲ್ಲ. ಕೊನೆಗೆ ಎಲ್ಲನೂ ನೋಡಿಕೊಂಡು ವಾಪಸ್ಸು ಹೊರಟು ಮನೆಗೆ ಬಂದ್ವಿ ಅಷ್ಟೇ. ಇಷ್ಟೇ ಇವತ್ತಿನ ವ್ಲಾಗು. ಸಾಧ್ಯ ಆದರೆ ಬೆಳಗ್ಗೆ ಹೋಗಿ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಇಷ್ಟೇ ನಮ್ಮೂರಿನ ಜಾತ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್ ಎಲ್ಲರಿಗೂ.